Okay, my dear students, good morning everybody. Welcome to online class and session 4th in this lesson and last session. So, my dear students, in the last class, we discussed some paragraphs in this lesson. Okay, first recall some views of in the last class. Important points. Yes. Smita accepted her auntie's words. So, Smita in the park already here. In the park, some of the people walking, running, playing the ball, and yogic meditation, feeding the ducks, eating roasted gram and peanuts. Smita felt alone in their midst. ಇವೆಲ್ಲ ಪಾರ್ಕಲ್ಲಿ ಕುತ್ಕೊಂಡು ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಡಿಫ್ರೆಂಟ್ ಆಕ್ಟಿವಿಟೀಸ್ ಡನ್ ಇನ್ ದ ಪಾರ್ಕ್ ಬೈ ದ ಪೀಪಲ್. ಸೊ ಈ ಫೆಲ್ಟ್ ಅಲೋನ್, sat down their midst and see lost all the in his mind thoughts. So her mind fresh, ಅವಳ ಮೈಂಡ್ ಬಹಳ ಒಂದು ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಒಂದು ಶುಭ್ರವಾಗುತ್ತೆ ಅವಳ ಒಂದು ಮನಸ್ಸು. ಸೊ ದೆನ್ ಇನ್ ಹಿಸ್ ಮೈಂಡ್, ಅಂದರೆ ಅವರ್ ಮೈಂಡ್ ಎ ಸಡನ್ ಡೇರಿಂಗ್ ಥಾಟ್ ಕೇಮ್ ಟು ಇನ್ ಅವರ್ ಮೈಂಡ್. ಇದಕ್ಕಿದಾಗೆ ಅವಳೊಂದು ಬಹಳ ಧೈರ್ಯದ ಒಂದು ಚಿಂತನೆ ಅಥವಾ ಯೋಚನೆ ಅವಳಿಗೆ ಬಂದ್ಬಿಡುತ್ತೆ. ಏನು ಯೋಚನೆ ಅಂದರೆ ಅವಳೊಳಗೆ ಅನ್ಕೊಳ್ತಾಳೆ, ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಏನಾಗುತ್ತೆ ನಾನು ಹೋದರೆ, ಏಕೆ ನಾನು ಹೋಗಬಾರ್ದು, ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಅವಳೆ ಮಾಡ್ಕೊಳ್ತಾಳೆ. ಯಾಕೆ ಪ್ರಯತ್ನ ಮಾಡಬಾರ್ದು, ನಾನು ಆ ಸಂಗೀತದ ಕಚೇರಿಗೆ ಯಾಕೆ ಹೋಗಬಾರ್ದು ಅನ್ನೋ ಒಂದು ಅವಳ ಮನಸ್ಸೊಳಗೆ ಅದು ಬಂದ್ಬಿಡುದು. ಸೊ ಅವಾಗ ಅವಳು ಏನು ಮಾಡ್ತಾಳೆ ಅಂದರೆ, later on he went to her home and told about discussion about in the situation of concern to her mother. So her mother agreed. In the same time her father too got 2 tickets, Smita and her father. So already father gave 2 tickets to go to concert at Shanmugananda auditorium. In the next day, Smita and her father went to concert very happily. So our brother smiled and said, enjoy yourself. ಅವ್ರಿನ್ನು ಹೋಗ್ತಾ ಇದ್ದಾರೆ. ಅವ್ರ ತಮ್ಮ ಅನಂತ್ ಹೇಳ್ತಾ ಇದ್ದಾನೆ, ಸೊ ಹೋಗ್ಲಿ, ಒಳ್ಳೇದಾಗಲಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅನ್ನೋ ಮಾತನ್ನು ಹೇಳ್ತಾನೆ. ದ ವರ್ಡ್ಸ್ ಕೇಮ್ ವಿತ್ ಎ ಪೇನ್ಫುಲ್ ಗ್ಯಾಪ್. ಬಹಳ ನೋವಿನಿಂದ ಈ ಮಾತುಗಳನ್ನು ಆಡ್ತಾನೆ. ಯಾರು? ಅನಂತ್. ಹೋಗಿ ಬನ್ನಿ ಅಂತಂದೇಳಿ ನೋವಿನಿಂದ ಮಲಕೊಂಡೆ ಆ ಅಂಶವನ್ನು ಹೇಳ್ತಾನೆ. ಬಿಕಾಸ್ ಈ ಆಲ್ಸೋ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ಈ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಸೊ ಈ ವಾಸ್ ಬೆಡ್ ರಿಡನ್. ಸೊ Smita and her father sitting in the gallery, a thundering welcome. ಒಂದು ಗರ್ಜನೆ ಹೆಂಗಿರುತ್ತೆ ಅಂದರೆ, ಒಂದು ರೀತಿ ಏನೋ ಒಂದು ರೀತಿಯಾಗಿ ಶಬ್ದ ಕೇಳಿ ಬರ್ತಾ ಇರ್ತದೆ ಆ ಆಡಿಯನ್ಸ್ ಇಂದ. ಆ ಗ್ರೇಟ್ ಮಾಸ್ಟರ್ ಪಂಡಿತ್ ರವಿಶಂಕರ್ ಅಂಡ್ ಹಿಸ್ ಟೀಮ್. ಸೊ ಇನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್. ಮೊದಲ ಒಂದು ರಾಗ ಕೇಳಿಯಲ್ಲಿ ತೇಲಿ ಬರ್ತಾ ಇದೆ. So enjoy the concert. 2 marks, very important question. Yes. Smita felt Gates' enchantment and wonder
ವರ್ ಓಪನಿಂಗ್ ಬಹಳ ಅದ್ಭುತ ಅನಿಸುತ್ತೆ. ಅಂಡ್ ಆಲ್ಸೋ ಸ್ಪೆಲ್ ಬೌಂಡ್. ಸಿ ಲಿಸನ್ ಟು ದ ಅನ್ಫೋಲ್ಡಿಂಗ್ ರಾಗಾಸ್. ನೋಡಿ ಹೇಗೆ ಅವರು ಆ ರೀತಿಯಾದಂಥ ಮಂತ್ರಮುಗ್ಧಳಾಗಿ ಯಾಗ ಆ ಸುತ್ತಿಕೊಂಡು ಬರುವಂಥ ರಾಗಗಳನ್ನು ಆಲಿಸ್ತಾ ಇದ್ದಾಳೆ. ಲೋ ಪೆಂಟಿ ನೋಡ್ಸ್, ನಿಧಾನವಾಗಿ ಶೋಕ ಒಂದು ಗೀತ್ರೆ ಥರ ನಿಧಾನವಾಗಿ ತಲೆಯನ್ನು ಹಿಂಗೆ ಅಲ್ಲಾಡಿಸ್ತಾ ಇದ್ದಾಳೆ. ಅದರಲ್ಲಿ ಮಂತ್ರಮುಗ್ಧಳಾಗಿದ್ದಾಳೆ. ಫಾಸ್ಟ್ ಟ್ವಿಂಕಲ್ಸ್, ಬಹಳ ಒಂದು ಟ್ವಿಂಕಲ್ಸ್ ಒಂದು ರೀತಿಯಾಗಿ ಮಿನುಗುವ ತಾರೆ ರೀತಿಯಲ್ಲಿ ಮಿನುಗುವ ರಾಗಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅಲ್ಲಿ ಆ ರೀತಿಯಾದಂಥ ಒಂದು ಅಂಶವನ್ನು ನೋಡ್ತೇವೆ. ಆ್ಯಂಡ್ ಇನ್ ದ ಸೇಮ್ ಟೈಮ್ ಈ ರಿಮೈಂಡ್ ಈಸ್ ಬ್ರದರ್ ಸಿಚುವೇಶನ್ ಅಂಡ್ ಪ್ಲಾನ್ ಟು ಆಫ್ಟರ್ ದ ಕನ್ಸರ್ಟ್ I will be meet the Pandit Ravi Shankar and his team. He remained and she heard every time Ananta's voice, every beat of the tabla. ತಬಲಾ ಬಂದಾಗ ಅವಳ ತಮ್ಮನ ಮಾತುಗಳು ಯಾವಾಗಲೂ ಕೂಡ ನೆನಪಿಗೆ ಅವಳಿಗೆ ಬರ್ತಾ ಇದ್ವು ಅಂತ. ಸೊ ಈ ರಿಮೈಂಡ್ his brother's words. So end of the concert, all the people are aviation ಯಶೋದ್ಗಾರಕ್ಕೆ ಹೋಗ್ತಿದ್ರೆ. ಇನ್ ದ ಸೇಮ್ ಟೈಮ್ ದ ಆರ್ಗನೈಸರ್, ಎ ಲಾರ್ಜ್ ಮೌಶಾಕಿಡ್ ಮ್ಯಾನ್, ಎ ಬೋರಿಂಗ್ ಸ್ಪೀಚ್ ಅಂಡ್ ದೆನ್ ಫಾಲೋಡ್ ದ ಪ್ರೆಸೆಂಟೇಷನ್ ಬುಕ್ಕೆ. ಅವೆಲ್ಲ ಹೂಗುಚ್ಚವನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಎಲ್ಲರೂ ಕೂಡ. ಅವನು ಆ ಒಂದು ಸಂಘಟಕ ಮಾಡ್ತಾ ಇದ್ದಾನೆ. ಎಲ್ಲರೂ ಹೊಗಳಿಕೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಆ ಅದು ಎಲ್ಲರೂ ಹೆಗ್ಗಳಿಕೆಯಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇಷ್ಟನ್ನು ನಾವು ನೋಡಿದ್ವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಫಸ್ಟ್ ಆಫ್ ಆಲ್ ಟುಡೇಸ್ ಥಾಟ್ ಆಫ್ ದ ಡೇ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್ ಥಾಟ್ ಆಫ್ ದ ಡೇ. ಎಸ್, ಡಿಫರೆನ್ಸ್ ಬಿಟ್ವೀನ್ ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್. ಮೋಟಿವೇಶನ್ ಈಸ್ ಎಕ್ಸ್ಟರ್ನಲ್ ಅಂಡ್ ಶಾರ್ಟ್ ಲಿವ್. ಇನ್ಸ್ಪಿರೇಷನ್ ಈಸ್ ಇಂಟರ್ನಲ್ ಅಂಡ್ ಲೈಫ್ ಲಾಂಗ್. ರವಿಶಂಕರ್. ಒನ್ಸ್ ಅಗೈನ್, ಡಿಫರೆನ್ಸ್ ಬಿಟ್ವೀನ್ ಮೋಟಿವೇಶನ್, ವ್ಯತ್ಯಾಸ ಏನಂದರೆ ಮೋಟಿವೇಶನ್ ಅಂದರೆ ಪ್ರೇರಣೆ, ಅಂಡ್ ಇನ್ಸ್ಪಿರೇಷನ್, ಪ್ರೇರಣೆಗೂ ಮತ್ತು ಸ್ಫೂರ್ತಿಗೆ ಏನು ವ್ಯತ್ಯಾಸ ಅಂದರೆ ಮೋಟಿವೇಶನ್ ಪ್ರೇರಣೆ ಈಸ್ ಎಕ್ಸ್ಟರ್ನಲ್, ಅದು ಒಂದು ಬಾಹ್ಯವಾದದ್ದು, ಅಂಡ್ ಶಾರ್ಟ್ ಲಿವ್ಡ್, ಭಾಳ ಅಲ್ಪವಾಗಿ ನಮ್ಮ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಇನ್ಸ್ಪಿರೇಷನ್ ಸ್ಫೂರ್ತಿ ಇದೆಯಲ್ಲ, ಈಸ್ ಇಂಟರ್ನಲ್, ಅದು ಆಂತರಿಕವಾದದ್ದು, ಅಂಡ್ ಲೈಫ್ ಲಾಂಗ್, ಇದು ಜೀವನ ಪರ್ಯಂತ, ಜೀವನ ಬಹಳ ಕಾಲ ಉಳಿಯುವಂಥದ್ದು ನಮ್ಮ ಮಾತನ್ನು ಇಲ್ಲಿ ಹೇಳ್ತಿದ್ರೆ. ಎಸ್, written by Pandit Ravi Shankar. Yes. Okay, my dear students. Next, go to home assignment. All of you done very nice. Okay, once again, thank you, all of my good students. Okay, next go to once again revision. Last day's home assignment. Okay, the first question. Why does the writer use word regaled to describe Smita's moment? Yes. There was a great crowd and she was more anxious. ಬಹಳ ಆಂಜಿಯಸ್ ಆಗಿತ್ತು. ಹಾಗಾಗಿ ಅವಳು ತವಕದಿಂದ ಅಲ್ಲಿ ಹೋಗ್ತಾ ಇದ್ದಾಳೆ. Her beat was loud and she felt her knees were weak. ಕಾಲುಗಳು ವೀಕ್ ಆಗ್ತದವೆ. ಅವ್ರ ಹೆಮ್ಮಿಗೆ ಹೆಂಗೆ ಒಂದು ರೀತಿಯಲ್ಲಿ ಉದ್ವೇಗಕ್ಕೊಳಗಾದಾಗ ಯಾವ ರೀತಿಯಾಗಿ ನಾವು ಆರಿಸ್ಕೊಳ್ತೀವಿ, ಜೋರು ಮಾಡ್ತೀವಿ ಅನ್ನೋ ಅರ್ಥವನ್ನು ಕೊಡ್ತದೆ. ಸೊ ಈ ಸಿ ಕೆನಾಟ್ ವಾಕ್ ಸ್ಟ್ರೈಟ್ಲಿ ಬಟ್ ಸಿ ಮೂವ್ಡ್ ಇನ್ ಎ ರಿಗಲ್ಡ್ ದಾವೆ. ಬಹಳ ವೇಗವಾಗಿ ಧಾವಿಸಿ ಅಲ್ಲಿಗೆ ಹೋಗ್ತಾ ಇದ್ದಾಳೆ ನೇರವಾಗಿ. The second question, grammar read the errors. Suresh met the accident when he go hiking with his father and brother Inder. There was crossing a bridge which was old. Okay, A is article to be corrected. Article to be correct ಮಾಡಿ. Yes. Suresh met with A accident. A ಮುಂದಾನ word accident. Accident is a vowel sound is. Vowels came. Sounds in S. ಸ್ವರದ ರೀತಿಯಲ್ಲಿ ಬಂದ್ರಿಂದ ನಾವಿಲ್ಲಿ ಆರ್ಟಿಕಲ್ ಏನು ಹಚ್ಚಬೇಕಂದ್ರೆ ಯಾನ್ ಹಚ್ಚಬೇಕು. ಯಾನ್ ಆಕ್ಸಿಡೆಂಟ್. ಸುರೇಶ್ ಮೆಟ್ ವಿತ್ ಯಾನ್ ಆಕ್ಸಿಡೆಂಟ್. ಸೊ ಸೆಕೆಂಡ್ ಒನ್ ಈಸ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಈಸ್ ಗೋ ವೆಂಟ್. ಗೋ ವೆಂಟ್. ಎಸ್, ಗೋ ವೆಂಟ್. ಓಕೆ, ಥರ್ಡ್ ಕ್ವಶನ್. ವಿ ಆಲ್ ವಾಂಟ್ ಟು ಲೀಡ್ ಎ happy life. What according to you can make us happy? We shall discuss some practical ways. Okay, the first one A is spelling mistake to be corrected. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಯಾವುದು? ಎಸ್, ಲೀಡ್ ಇದೆಯಲ್ಲ ಅದು ತಪ್ಪಿದೆ. LEED ಅಲ್ಲ, LEAD, ಲೀಡ್. ಹಾಗಾಗಿ
ಇಲ್ಲಿ ಲೀಡನ್ನು ನಾವು ಸರಿ ಮಾಡಬೇಕು. ಈ ಬದಲಿಗೆ ಹಾಕ್ಬಿಟ್ರೆ ಒಂದು ಅಂಕ ನಿಮಗೆ ಸಿಗುತ್ತೆ. ನೋಡಿ ದಿಸ್ ಒನ್ ಸೆಂಟೆನ್ಸ್ ಲೀಡ್, ಹಾಗಾಗಿ ನಾವು ಇಲ್ಲಿ ಸರಿ ಮಾಡಿದೀವಿ. ಅಂಡ್ ಸೆಕೆಂಡ್ ಒನ್ ಯೂಸ್ ದ ಕರೆಕ್ಟ್ ಪಂಚುಯೇಷನ್ ಮಾರ್ಕ್. ಇಲ್ಲಿ ಒಂದು ಪಂಚುಯೇಷನ್ ಮಾರ್ಕ್ ಅನ್ನು ಬಿಟ್ಟೋಗಿದೆ. ಎಸ್ ವಾಟ್ ಅಕಾರ್ಡಿಂಗ್ ಟು ಅಂತಂದೇಳಿ ವಾಟ್ ಬಂದಿದೆ ಡಬಲ್ ಎಚ್ ಕ್ವಶನ್. ಅಟ್ ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಬರಬೇಕಾಗಿತ್ತು. ಎಸ್ ದ ಆನ್ಸರ್ ಈಸ್ ಕ್ವಶನ್ ಮಾರ್ಕ್. ಸೊ ದಿಸ್ ಈಸ್ ದ ಆನ್ಸರ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, we are going to today's class. First we are going to class before we are learning glossary words. Okay my dear students, glossary words, write in your notebooks. Wizard, what is the meaning wizard? As a person who is especially good at some art or achievement. Wizard it means ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಎಸ್ಪೆಷಲಿ ಬಹಳ ಪ್ರಮುಖವಾಗಿ ಗುಡ್ ಒಂದರಲ್ಲಿ ಉತ್ತಮವಾಗಿರೋದನ್ನ, ಒಂದು ರೀತಿಯಾಗಿ ಅದರಲ್ಲಿ ಒಂದು ಒಳ್ಳೆಯ ಜ್ಞಾನವನ್ನ, ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವಂಥ ವ್ಯಕ್ತಿಯನ್ನ ನಾವು ಅಚೀವ್ಮೆಂಟ್ ಸಾಧನೆ ಮಾಡೋದನ್ನ ಕರಿತೀವಿ ಆ ಕಲೆಯಲ್ಲಿ. ಇಲ್ಲಿ ಎರಡನೇದು ಒಂದು ಬಾದರ್, ನಾಟ್ ಬ್ರದರ್, ಬಾದರ್. ಬಾದರ್ ಇಟ್ ಮೀನ್ಸ್ ಅಂದ್ರೆ ಟ್ರಬಲ್ ಆರ್ ವರಿ, ಟ್ರಬಲ್ ಸಮಸ್ಯೆ ಅಥವಾ ಚಿಂತೆ. ಓಕೆ, ಥರ್ಡ್ ಒನ್ ಈಸ್ ಅಲ್ಲರಕ. ಅಲ್ಲರಕ ಇಸ್ ಎನ್ ಇಂಡಿಯನ್ ತಬಲಾ ಪ್ಲೇಯರ್, ಎ ಫ್ರೀಕ್ವೆಂಟ್ ಕಂಪನಿ ಟು ಪಂಡಿತ್ ರವಿಶಂಕರ್. ಇವನೊಬ್ಬ ಭಾರತದ ತಬಲಾ ವಾದಕ, ಬಹಳ ಪ್ರಮುಖವಾಗಿ ಪಂಡಿತ್ ರವಿಶಂಕರ್ ಅವರ ಜೊತೆಗಾರ, ಸಹಚರ, ಯಾವಾಗಲೂ ಅವ್ರ ಟೀಮಲ್ಲಿ ಇರುವಂಥ ಒಬ್ಬ ಉತ್ತಮ ತಬಲಾ ಸ್ನೇಹಿತ. ಸೊ ಉಸ್ತಾದ್ ಅಲ್ಲ ರಕ. ಲಾಸ್ಟ್ ಒನ್ ಈಸ್ ಬ್ಲಾಕ್. ಬ್ಲಾಕ್ ಇಟ್ ಮೀನ್ಸ್ ಎ ಟಾಲ್ ಬಿಲ್ಡಿಂಗ್ ದಟ್ ವಾಸ್ ಫ್ಲಾಟ್ಸ್. ನಾವು ಒಂದು ಬ್ಲಾಕ್, ಎ ಬ್ಲಾಕ್, ಬಿ ಬ್ಲಾಕ್ ಅಂತ ಕರಿತೀವಲ್ಲ, ಹಂಗೆ ಒಂದು ಬಿಲ್ಡಿಂಗ್ ಅಲ್ಲಿ ಹಲವಾರು ರೂಮ್ಗಳು, ಫ್ಲಾಟ್ಗಳಿರುವಂಥ ಜಾಗವನ್ನ ನಾವು ಒಂದು ಫ್ಲಾಟ್ ಅಂತ ಕರಿತೀವಿ. ಹೊಲದಲ್ಲಿ ನಾವು ಡಿಫ್ರೆಂಟ್ ಫ್ಲಾಟ್ಸ್ಗಳನ್ನು ಮಾಡ್ತೀವಿ. ಎಸ್, ಇನ್ ದ ಸೇಮ್ ವೇ ಸಿಟಿಯಲ್ಲಿ ಕೂಡ ಫ್ಲಾಟ್ಸ್ಗಳನ್ನು ನೋಡ್ತೀವಿ, ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ಗಳು ಇರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುವಂಥ ಒಟ್ಟಾರೆ ನಾವೇನಂತ ಕರಿತೀವಿ, ಬ್ಲಾಕ್ ಅಂತ ಕರಿತೀವಿ. ಹಾಗಾಗಿ ಅದನ್ನು ನೆನಪಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಗ್ಲಾಸರಿ ವರ್ಡ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ I am going to reading in the last session class. All of you already open your textbook. Listen carefully 13 to last 16 paragraph. Okay my dear students, listen carefully. Okay my dear students. The concert written by Shanta Rameshwar Rao. He was there standing with the man who played the tabla for him, the great wizard of music. Ustad Allaraka, her knees felt weak, her tongue dry, but she went up and standing before them, her hands folded. "Oh sir," she burst out, as he asked questioningly but kindly, and her story came pouring out, the story of her brother who lay sick at home, and of how he longed to hear him and the ustad play. "Little girl," said the moustache man who had made the long speech, "Panditji is a busy man. You must not bother him with such requests." But Pandit Ravishankar smiled and motioned him to be quiet. He returned to Ustad Sahib and said, "What shall we do, Ustad Sahib?" The Ustad Sahib moved the wade of palm from one cheek to another. "Tomorrow morning we perform."
tomorrow morning we perform for the boys. Yes, he said. Yes, Panditji replied. It's settled then. It was a very excited Smita who came home late that night. Anant was awake, breathing the oxygen from the cylinder. Did you hear him? He whispered. I did, she replied, and I spoke to him, and he will come tomorrow morning with the tabla ustad, and they will play for you. And the following morning, Auntie Susila's neighbors saw two men getting out of a taxi which pulled up outside their block. They could not believe their eyes. It is not possible, they said. Pandit Ravi Shankar and Ustad Allah Raka went up the wooden staircase and knocked softly on the door of Auntie Susila's apartment. They went in, sat down the divan by the window, and played for the boy, surrounding him with a great and beautiful happiness, yet life went out of him gently, very gently. So, my completed reading skill. My dear students, reading is one of the main skill of language and also English language. My students, please, in your mind, all of you love reading, so some difficulty words you don't correctly pronunciation, you underline the word. Later on we discuss. Okay, my dear students, very important reading skill. Okay, my dear students. Okay, reading the skill, all of you completed your reading skill. Okay, my dear students. Okay, my dear students, continue the class and para-wise describe. Okay, in the 13th para in this day, at the end of the para in this lesson. Okay, the concert Shanta Rameshwara. He was there. Already ಅವಳು ಆ ಸ್ಟೇಜಿನ ಹತ್ರ ಹೋಗ್ತಾ ಇದ್ದಾಳೆ. ದೇರ್ ಅಂದರೆ ಅಲ್ಲಿ. Standing with the man who played the tabla for him, the greatest wizard of music. ಇನ್ನೇ ನಾವು ನಿಂತ್ಕೊಂಡಿದ್ದೀನಿ. ಯಾರು ಅಂದರೆ ದ ಮ್ಯಾನ್. ಯಾರು ಆ ಮನುಷ್ಯ ಅಂದರೆ ಹೂ ಪ್ಲೇಡ್ ದ ತಬಲಾವನ್ನ ಬಡಿತಾ ಇದ್ದಲ್ಲ ಆ ಮನುಷ್ಯ. ಯಾರು ತಬಲಾವನ್ನ ಬಡಿತಾ ಇದ್ದದ್ದು? ಎಸ್, ಉಸ್ತಾದಲ್ಲ ರಕನನ್ನ ಅವಳು ಅಲ್ಲಿ ಮುಂದೆ ನಿಂತಿದ್ದಾಳೆ. ಇನ್ ದ ಗ್ರೇಟ್ ವಿಜರ್ಡ್ ಆಫ್ ಮ್ಯೂಸಿಕ್, ಒಂದು ರೀತಿಯಾಗಿ ಬಹಳ ಮೇಧಾವಿ. ವಿಜರ್ಡ್ ಅಂದ್ರೆ ಮಾಯಾ, ಅಂದ್ರೆ ಸಂಗೀತದ ಮಾಂತ್ರಿಕ ಅಂತ ಏನು ಕರಿತೀವ, ಮೇಧಾವಿ ಅಂತ ಕರಿತೀವಿ. ವಿಜರ್ಡ್ ಅಂದ್ರೆ ಮೇಧಾವಿ ಅಥವಾ ಮಾಂತ್ರಿಕ ಅಥವಾ ಮಾಟಗಾತಿ ಅಂತ ಏನು ಕರಿತೀವ, ಆಗ ಮಾಟಗಾರ ರೀತಿಯಲ್ಲಿ ಅಷ್ಟು ಒಂದು ವಿಜರ್ಡ್ ಆಗಿ ಆ ಮ್ಯೂಸಿಕ್ ಅನ್ನ ಅಲ್ಲಿ ಆ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದಲ್ಲರಕ ಇರುವಂತ ಸ್ಥಿತಿಯನ್ನು ನೋಡ್ತೇವೆ. ಅವ್ರ ಮುಂದೆ ಹೋಗಿ ಅವಳು ಈಗಾಗಲೇ ಇದ್ದಾಳೆ. ಓಕೆ, ವಾಟ್ ಇಸ್ ದ ಮೀನಿಂಗ್ ವಿಜರ್ಡ್? ವಿಜರ್ಡ್ ಇಟ್ ಮೀನ್ಸ್
ಮೇಧಾವಿ. ಯಾವುದರಲ್ಲಿ? ಮ್ಯೂಸಿಕ್, ಸಂಗೀತದ ಮೇಧಾವಿ ಅಥವಾ ಮಾಟಗಾರ ಅಂತಂದೇಳಿ ಅರ್ಥ ಕರಿತೀವಿ, ಮಾಂತ್ರಿಕ ಅಂತಂದೇಳಿ ಇನ್ನೊಂದರಲ್ಲಿ ಕರಿತೀವಿ. ಉಸ್ತಾದ್ ಅಲ್ಲ ರಕ, ಯಾರವರು? ಉಸ್ತಾದ್ ಅಲ್ಲ ರಕ, ತಬಲಿಸ್ಟ್ ಅದನ್ನಲ್ಲ, ಉಸ್ತಾದ್ ಅಲ್ಲ ರಕ, ಆ ಮಾಂತ್ರಿಕ ಅಲ್ಲಿ ಇದಾನೆ. ಮುಂದೋಗಿ ಅವಳು ನಿಂತ್ಕೊಂಡಿದ್ದಾಳೆ. ಅವರ್ ನೀಸ್ ಫೆಲ್ಟ್ ವೀಕ್. ಅಷ್ಟಕ್ಕಾಗಲೇ ಅವರ್ ನೀಸ್ ಅಂತಂದ್ರೆ ಕಾಲು, ಮೊಣಕಾಲು. ಅವಳ ಕಾಲುಗಳು ಏನೋ ಒಂದು ರೀತಿಯಲ್ಲಿ ನಡುಗ್ತಾ ಇವೆ. ಫೆಲ್ಟ್ ವೀಕ್ ಅಂದ್ರೆ ಏನೋ ಒಂಥರ ಏನು ಅಂತಂದೇಳಿ ಮುಂದಕ್ಕೆ ಕಾಲಿಡಕ್ಕಾಗ್ತಲ್ಲ, ಆ ಉದ್ವೇಗಕ್ಕೆ ಒಳಗಾಗಲೇ ಫೆಲ್ಟ್ ವೀಕ್ ಅಂದ್ರೆ ಏನೋ ಒಂದು ರೀತಿಯಲ್ಲಿ ನಡುಕ, ಏನೋ ಒಂದು ರೀತಿಯಾಗಿ ಹಿಂಜರಿಕೆ ಇಲ್ಲಿ ಅವಳಿಗೆ ಉಂಟಾಗಿದೆ ಭಾವನೆ. ಅವರ ಟಂಗ್ ಡ್ರೈ, ಅದಕ್ಕಾಗಲೇ ಅವಳ ಮಾತುಗಳಲ್ಲಿ ನಾಲಿಗೆ ಒಣಗ್ತಾ ಇದೆ. ಡ್ರೈ ಅಂದ್ರೆ ಒಣಗು, ಟಂಗ್ ಡ್ರೈ, ಟಂಗ್ ಅಂದ್ರೆ ನಾಲಿಗೆ, ಅವಳ ಒಂದು ನಾಲಿಗೆ ಒಣಗ್ತಾ ಇದೆ. ಬಟ್ ಸಿ ವೆಂಟ್ ಅಪ್, ಆದ್ರೂ ಕೂಡ ಅವಳು ಮುಂದಕ್ಕೆ ಹೋದಳು. ಬಟ್ ಸಿ ವೆಂಟ್ ಅಪ್, ಮೇಲೆ ಹತ್ತುತ್ತಾಳೆ. ಯಾರನ್ನ ಮೀಟ್ ಮಾಡಬೇಕು? ಪಂಡಿತ್ ರವಿಶಂಕರ್. ಬಟ್ ಸಿ ವೆಂಟ್ ಅಪ್, ಹೋದಳು. ಅಂಡ್ ಸ್ಟ್ಯಾಂಡಿಂಗ್ ಬಿಫೋರ್ ದೆಮ್, ಅದಕ್ಕೆ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಿಂತ್ಕೊಂಡಿದ್ದಾಳೆ. ಬಿಫೋರ್ ದೆಮ್, ಅವರನ್ನ ಭೇಟಿ ಹಾಕಿಂತ ಮುಂಚೆ, ಆರ್ ಹ್ಯಾಂಡ್ಸ್ ಫೋಲ್ಡೆಡ್ ಅಂದ್ರೆ ಅವರಿಗೆ ಕೈಯನ್ನು ಮುಗಿತಾ ಇದ್ದಾಳೆ. ಫೋಲ್ಡೆಡ್ ಅಂದ್ರೆ ನಾವು ಹೀಗೆ ಕೈಗಳನ್ನ ಹೀಗೆ ಹಿಡ್ಕೊಂಡು ನಮಸ್ಕಾರ ಮಾಡ್ತೀವಲ್ಲ, ಹೀಗೆ ಕೈಯನ್ನ ಫೋಲ್ಡೆಡ್ ಮುಗಿಸ್ಕೊಂಡು, ಓಯ್ ಸಾರ್ ಹೇಳ್ತಾ ಇದ್ದಾಳೆ. ಓಯ್ ಸಾರ್, ಸಿ ಬರ್ಸ್ಟ್ ಔಟ್. ಹಾಗಾಗಿ ಸಾರ್ ನಾನು ಅಂತಂದೇಳಿ ಅವಳು ರಭಸದಿಂದ ಜೋರಾಗಿ ಬರ್ಸ್ಟ್ ಔಟ್ ಅಂದ್ರೆ ಹೊರ ಹಾಕಿದಳು. ಅದು ಜಂಗಾಗಿ ಒಂದೇ ಸಲಿಗೆ ಬರ್ಸ್ಟ್ ಔಟ್ ಅಂದ್ರೆ ಟೈರ್ ಢಮ್ ಅಂತದಲ್ಲ, ಆ ರೀತಿಯಾಗಿ ಬಾಯಿಂದ ಹೊರಗಾಗ್ತಾಳೆ. ಸಾರ್ ನಾನ್ ಸಾರ್ ಅಂತಂದೇಳಿ ಬರ್ಸ್ಟ್ ಔಟ್ ಅಂತಂದೇಳಿ ಹೊರ ಹಾಕ್ತಾಳೆ. ಓಯ್ ಸಾರ್ ಅಂತಂದೇಳಿ ಯಾರು? ಸ್ಮಿತಾ. ಎಸ್, ಈ ಆಸ್ಕ್ಡ್ ಕ್ವಶನಿಂಗ್ಲಿ ಬಟ್ ಕೈಂಡ್ಲಿ. ಎಸ್, ಓಕೆ. ಈ ಆಸ್ಕ್ಡ್ ಅವನು ಹೇಳ್ತಾನೆ ಕ್ವಶನ್ಲಿ ಬಟ್ ಕೈಂಡ್ಲಿ. ಪ್ರಶ್ನೆ ಮಾಡಿದ್ರು ಕೂಡ ಅದು ಹೇಗಿತ್ತೆ ಪ್ರಶ್ನೆ ಅಂದ್ರೆ ಬಹಳ ದಯೆ ಕರುಣೆಯುಳ್ಳ. ಕೈಂಡ್ಲಿ ಅಂದ್ರೆ ಬಹಳ ಒಳ್ಳೆ ರೀತಿಯಲ್ಲಿತ್ತು, ದಯೆಯಿಂದ ಕೂಡಿತ್ತು, ಕರುಣೆಯಿಂದ ಕೂಡಿತ್ತು ಅನ್ನೋ ಮಾತನ್ನು ಹೇಳ್ತಾನೆ. ಎಸ್, ದಿಸ್ ಇಸ್ ದ ಕನ್ಸರ್ಟ್. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಕ ಅಂಡ್ ದೇರ್ ಟೀಮ್ ಪ್ಲೇಡ್ ದ ಷಣ್ಮುಗಾನಂದ ಆಡಿಟೋರಿಯಂ. ಓಕೆ, ಅಂಡ್ ನೆಕ್ಸ್ಟ್ ಅಂಡ್ ಅವರ್ ಸ್ಟೋರಿ ಕೇಮ್ ಪ್ಯೂರಿಂಗ್ ಔಟ್. ಅವಳ ಒಂದು ಕತೆ ಕೇಮ್ ಪ್ಯೂರಿಂಗ್ ಔಟ್, ಹೊರ ಹಾಕಲಿಕ್ಕೆ ಬಹಳ ಒಂದು ರೀತಿಯಲ್ಲಿ ಹೊರ ಬರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಅವಳು ಯಾರು ಅಂದ್ರೆ ಒಂದು ರೀತಿಯಾಗಿ ಸುರಿಸಿದಳು. ಪ್ಯೂರಿಂಗ್ ಅಂದ್ರೆ ಸುರಿಸಿದಳು. ಅವಳ ಕಥೆಯನ್ನ ಇಲ್ಲಿ ಹೊರ ಹಾಕಿದಳು. ದ ಸ್ಟೋರಿ ಆಫ್ ಅವರ್ ಬ್ರದರ್ ಹೂ ಲೇ ಸಿಕ್ ಅಟ್ ಹೋಮ್. ಏನು ಸ್ಟೋರಿ ಅಂದ್ರೆ ಅವಳ ತಮ್ಮ ಹೇಗೆ, he was suffering from cancer and he was already bedridden and dying stage. So he was a fan of Pandit Ravishankar. Who lay sick at home. ಅವನಿಗೆ ಆರೋಗ್ಯ ಸರಿ ಇಲ್ಲ, ಮನೆಯಲ್ಲಿ ಇದಾನೆ, ಮಲಗಿದ್ದಾನೆ. And of how he longed to hear him and the ustad play. How he longed, ಎಷ್ಟು ಬಹಳ ಒಂದು ಸಮಯದಿಂದ ಅವನು ಇವ್ರನ್ನ ನೋಡಬೇಕು, ಅವ್ರನ್ನ ಆಲಿಸ್ಬೇಕು, ಅವರ ಒಂದು ಸಂಗೀತ ಒಂದು ಆಲಿಸ್ಬೇಕು ಮತ್ತು ಅವರನ್ನು ನೋಡಬೇಕು, ಅದ್ರ ಜೊತೆಗೆ ಉತ್ಸಾಹದ ಅವರ ಪ್ಲೇಯನ್ನು ನೋಡಬೇಕು, ಆಲಿಸ್ಬೇಕು ಅನ್ನೋ ಒಂದು ಹಂಬಲ ಉಳಿದಾನೆ. ಅದು ಬಹಳ ದಿನಗಳಿಂದ, ಲಾಂಗ್ ಅಂದ್ರೆ ಬಹಳ ದಿನಗಳಿಂದ ಅವನು ಇಯರ್ ಅಂದ್ರೆ ಅಲ್ಲಿ ಕೇಳು, ಆಲಿಸ್ಬೇಕು, ಅವನನ್ನ ಆ್ಯಂಡ್ ಉಸ್ತಾದ್ ಪ್ಲೇಯನ್ನು ನೋಡಬೇಕು ಅನ್ನೋ ಒಂದು ಆಸೆ ಅವನಿಗೆ ಇದೆ ನಮ್ಮ ಮಾತನ್ನ ಇಡೀ ಸ್ಟೋರಿಯನ್ನ ಅಲ್ಲಿ ಹೊರ ಹಾಕ್ತಾಳೆ. ನೆಕ್ಸ್ಟ್ ಪ್ಯಾರ, ದ ಲಿಟ್ಲ್ ಗರ್ಲ್ said the most active man who had made the long speech. A little girl said, ಹೇಳ್ತಾಳೆ ಅವಳಿಗೆ, ಯಾರು ಹೇಳ್ತಾನಂದ್ರೆ ಆ ಒಂದು ಮೀಸದಾರಿಯ ಮನುಷ್ಯ, ಮೋಸ್ಟ್ ಆಕ್ಟಿವ್ ಮ್ಯಾನ್ ಹೇಳ್ತಾನೆ, ಹೂ ಹ್ಯಾಡ್ ಮೇಡ್ ದ ಲಾಂಗ್ ಸ್ಪೀಚ್. ಈಗಾಗಲೇ ಬಹಳಷ್ಟು ಆ ಸಂಘಟನಕಾರ ಅವ್ರ ಬಗ್ಗೆ ಮಾತುಗಳನ್ನು ಆಡಿರ್ತಾನಲ್ಲ, ಆ ಮನುಷ್ಯ ಏನಂತ ಹೇಳ್ತಾನಂದ್ರೆ, ಪಂಡಿತ್ಜಿ ಈಸ್ ಎ ಬ್ಯುಸಿ ಮ್ಯಾನ್. ಪಂಡಿತ್ ಅವರು ಬಹಳ ಬ್ಯುಸಿಯಾಗಿರ್ತಾರೆ, ಬಹಳ ಒಂದಾನೊಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಬಹಳಷ್ಟು ಅವರು ಪುರುಷತ್ತಿರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಎಸ್, ಈ ವಾಸ್ ವಿತ್ ಇಮ್ಯಾಜಿನರಿ ಅಂಡ್ ಈ ಪಂಡಿತ್ ರವಿಶಂಕರ್.
ಯಾರವರು? ಪಂಡಿತ್ ರವಿಶಂಕರ್ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ರಿ. ಆಗ ಮೋಸ್ಟ್ ಸೆಕೆಂಡ್ ಮ್ಯಾನ್ ಹೇಳ್ತಾನೆ, ಪಂಡಿತ್ ಜಿ, ಇದು ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟ್. ಪಂಡಿತ್ ಜಿ ಈಸ್ ಎ ಬಿಸಿ ಮ್ಯಾನ್, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಅವ್ರು ಬಹಳ ಬ್ಯುಸಿಯಾಗಿರ್ತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ, ನಿನ್ನ ರಿಕ್ವೆಸ್ಟ್ಗೆ ಇಲ್ಲಿ ಏನು ಇದಿಲ್ಲ, ನೀನೇನು ಇದನ್ನ ಮಾಡ್ಕೋಬೇಡ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ಬಾದರ್ ಅಂದ್ರೆ ತೊಂದರೆ, ಅವರಿಗೆ ತೊಂದರೆ ಕೊಡಬೇಡ ನೀನು. ನಾಟ್ ಬಾದರಿಂಗ್, ಬಾದರ್ ಅಂದ್ರೆ ತೊಂದರೆ, ಇಲ್ಲಿ ಅವರಿಗೆ ತೊಂದರೆ ನೀವು ವಿತ್ ಸಚ್ ರಿಕ್ವೆಸ್ಟ್, ಈ ಒಂದು ಬೇಡಿಕೆಗೆ ಅವ್ರು ಬಿಜಿ ಇರ್ತಾರೆ, ದಯವಿಟ್ಟು ಈ ಥರ ಮಾಡಬೇಡ ನೀನು ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾನೆ. ಅವ್ರು ಬಹಳ ಬಿಜಿ ಮನುಷ್ಯ ಅನ್ನೋ ಮಾತನ್ನ ಆ ಮೋಸ್ಟ್ ಸೆಕೆಂಡ್ ಮ್ಯಾನ್ ಹೇಳ್ತಾ ಇದ್ದಾನೆ. ಯಾರಿಗೆ? ಸ್ಮಿತಾಗೆ. ಇಟ್ ದ ಸೇಮ್ ಟೈಮ್ ಇನ್ ನೆಕ್ಸ್ಟ್ ಪ್ಯಾರಾ, ಬಟ್ ಪಂಡಿತ್ ರವಿಶಂಕರ್ ಸ್ಮೈಲ್ಡ್. ಅಷ್ಟಾಗಲೇ ಆ ದೃಶ್ಯವನ್ನು ನೋಡಿದಂತ ದ ಗ್ರೇಟ್ ಸಿತರಿಸ್ಟ್ ಇನ್ ದ ವರ್ಲ್ಡ್ ಪಂಡಿತ್ ರವಿಶಂಕರ್ ಹೇಳಿದ್ರೆ ಸ್ಮೈಲ್ಡ್, ನೋಡಿ ನಗ್ತಾ ಇದ್ದಾನೆ, ನೋಡಿ ನಕ್ಕನು. ಅಂಡ್ ಮೋಷನ್ ಇಮ್ ಟು ಬಿ ಕ್ವೈಟ್. ಹಾಗೆ ಅವನೇನ್ ಮಾಡ್ತಾನೆ ಅಂದ್ರೆ ಒಂದು ರೀತಿಯಾಗಿ ಸನ್ನೆ ಮಾಡ್ತಾನೆ. ಮೋಷನ್ ಅಂದ್ರೆ ಸನ್ನೆ ಮಾಡ್ದ. ಇಮ್ ಟು ಬಿ ಕ್ವೈಟ್, ಸುಮ್ಮನಿರು ಅಂತಂದೇಳಿ ಯಾರಿಗೆ? ಆ ಗಡ್ಡದಾರಿ ಮನುಷ್ಯನಿಗೆ ನೀನು ಸುಮ್ಮನಿರು ಅಂತಂದೇಳಿ, ನಿಶಬ್ದ ಇರು ಅಂತಂದೇಳಿ ಸನ್ನೆ ಮಾಡ್ತಾನೆ. ಮಾಷಣ ಅಂದ್ರೇನು? ಸನ್ನೆ ಮಾಡು. ನಕ್ಕು ಸನ್ನೆ ಮಾಡಿದರು. ನೀನು ಸುಮ್ಮನಿರು, ಕ್ವೈಟ್ ಅಂದ್ರೆ ಸುಮ್ಮನಿರು ಅಂತಂದೇಳಿ ಸನ್ನೆಯನ್ನ ಮಾಡಿದಂತೆ. ಈ ಟರ್ನ್ ಟು ಉಸ್ತಾದ್ ಸಾಹೇಬ್ ಅಂಡ್ ಸ್ಯಾಡ್. ಈ ಟರ್ನ್ ಟು ಉಸ್ತಾದ್ ಸಾಹೇಬ್ ಯಾ ಕಡೆಗೆ ತಿರುಗ್ತಾನೆ? ಟರ್ನ್, ಆ ಉಸ್ತಾದ್ ಸಾಹೇಬ್ ಕಡೆಗೆ ತಿರುಗಿದ. ತಿರುಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಅಲ್ಲಾರಕ್ಕನ ಕಡೆಗೆ ತಿರುಗಿದ, ತಬಲಿಷ್ಟದಂತ ತಿರುಗಿದ. ಅಂಡ್ ಸೆಡ್ ಹೇಳ್ತಾನೆ, ವಾಟ್ ಶೆಲ್ ವಿ ಡೂ ಉಸ್ತಾದ್ ಸಾಹೇಬ್? ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟ್. ವಾಟ್ ಶೆಲ್ ವಿ ಡೂ ಉಸ್ತಾದ್ ಸಾಹೇಬ್? ಉಸ್ತಾದ್ ಸಾಹೇಬರೇ, ನಾವು ಏನು ಮಾಡೋಣ ಅನ್ನೋ ಪ್ರಶ್ನೆಯನ್ನ ಮಾಡ್ಕೊಳ್ತಾನೆ. ಅವಳ ಕಥೆಯನ್ನೆಲ್ಲ ಕೇಳಿದ್ದಾರೆ, ಹಾಗಾದ್ರೆ ನಾವೇನು ಮಾಡೋಣ? ವಾಟ್ ಶೆಲ್ ವಿ ಡೂ ಉಸ್ತಾದ್ ಸಾಹೇಬ್? ನಾವೇನ್ ಮಾಡೋಣ ಹೇಳಿ ಅಂತಂದೇಳಿ ಉಸ್ತಾದ್ ಸಾಹೇಬರಿಗೆ ಇಲ್ಲಿ ಕೇಳಿದ. ಯಾರು? ಪಂಡಿತ್ ರವಿಶಂಕರ್. ಪಂಡಿತ್ ರವಿಶಂಕರ್. ಸೊ then the ustad moved the water upon from one cheek to another. ಆಗ ತಬಲಿಷ್ಟಂತ ಉಸ್ತಾದ್ ಅಲ್ಲಾರಕ್ಕ ಮೂಡ್, ಅವನ ಬಾಯಲ್ಲಿರುವಂತ ಆ ಒಂದು ಪಾನ್ ಅಂದ್ರೆ ಫಲತಾಂಬೂಲ, ಅಡಿಕೆಲೆಯನ್ನ ಒಂದು ಗಲ್ಲದಿಂದ, ಈ ತರ ಪಾನ್ ಅಂದ್ರೆ ನಿಮ್ಗೆ ಗೊತ್ತಿದೆ ತಾಂಬೂಲ, ಫ್ರಮ್ ಒನ್ ಚೀಕ್ ಟು ಅನದರ್, ಒಂದು ಗಲ್ಲದಿಂದ ಆ ಗಲ್ಲಕ್ಕೆ, ಆ ಕಡೆಯಿಂದ ಈ ಕಡೆಗೆ ಅದನ್ನ ಜಗೀತಾ, ಆ ಕಡೆಗೆ ಚಲಿಸ್ಕೊಳ್ತಾ, ಮೂಡ್ ಅಂದ್ರೆ ಜಗಿಯೋದು ಅಥವಾ ಚಲಿಸುವುದು ಮಾಡ್ಕೊಳ್ತಾ ಅವನು ಅದನ್ನ ಮಾಡ್ತಾ ಇರ್ತಾನೆ. ಯಾರು? ಉಸ್ತಾದಲ್ಲ ರಕ ಪಾನನ್ನ ಜಗಿತಾ ಇರ್ತಾನೆ. ತಾಂಬೂಲ ಹಂಗಾದ್ರೆ ಪಾನ್ ಅಂದ್ರೆ ಏನೋ ತಾಂಬೂಲ, ಅಡಿಕೆಲಿ ಅಂತ ಕರಿತೀವಲ್ಲ ಅದು. ವಾಡೆ ಆಫ್ ತಾಂಬೂಲ ಅಂದ್ರೆ ದೌಡೆಯಲ್ಲಿ ಇಟ್ಕೊಂಡು, ಚೀಕ್ ಅಂದ್ರೆ ಗಲ್ಲ, ಚೀಕ್ ಅಂದ್ರೆ ಏನೋ ಗಲ್ಲದಿಂದ ಆ ಕಡೆಯಿಂದ ಕಡಿಕೆಗೆ ಹೊರಳಾಡಿಸ್ತಾ ಇರ್ತಾನೆ, ಜಗಿತಾ ಇರ್ತಾನೆ. ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್, ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟ್. ಎಸ್, ಡಿಸ್ಕಷನ್ ಬಿಟ್ವೀನ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲ ರಕ ಈ ಸ್ಮಿತಾ. She is Smita. Yes, Smita to discussion or brother situation. Yes, in the stage. And told to Usadalaka, tomorrow morning we perform for the boys. Yes, he said, very important. ನಾಳೆ ನಾವು ಬಂದು ಪರ್ಫಾರ್ಮ್ ಮಾಡ್ತೀವಿ, ನಿಮಗೋಸ್ಕರ ನಾವು ಆ ಸಂಗೀತ ಕಚೇರಿಯನ್ನು ಏರ್ಪಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾನೆ. ಎಸ್, tomorrow morning we perform for the boys. Yes, he said, very important in the purpose of extract, very important also examination. So ನಾನು ನಿಮ್ಮ ಆ ಹುಡುಗನಿಗೋಸ್ಕರ ನಾವು ಸಂಗೀತ ಕಚೇರಿಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು? ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ. ಸೊ ಎಸ್, ಪಂಡಿತ್ ಜಿ ರಿಪ್ಲೈ. ಆಗ ಪಂಡಿತ್ ಜಿ ಅಂತ ಹೇಳ್ತಾರೆ, ಎಸ್ ಆಯ್ತು, ನಾವು ಬರ್ತೀವಿ ಅಂತ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆಕೆ ಅಲ್ಲಾರಕ ಅವರು ಹೇಳಿದಾಗೆ ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ತಮ್ಮನಿಗೋಸ್ಕರ, ನಾವು ನಮ್ಮ ಶಿಷ್ಯನಿಗೋಸ್ಕರ ನಾವು ಒಂದು ಸಂಗೀತ ಕಚೇರಿಯನ್ನ ಆಡ್ತೀವಿ ಅಲ್ಲಿ ಅನ್ನೋ ಮಾತನ್ನ ಹೇಳ್ತಾರೆ. ಇಟ್ಸ್ ಸೆಟಲ್ಡ್ ದೆನ್.
ಈಗಾಗಲೇ ಅವರೆಲ್ಲರೂ ಕೂಡ ಅಲ್ಲಿ ಒಂದು ರೀತಿಯಾದಂಥ ನಿಶ್ಚಯ ಮಾಡ್ತಾರೆ. ಆ ಒಂದು ಸ್ಪಷ್ಟತೆಯನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಅದು ನಿಜವಾಗ್ಲೂ ನಾವು ಬಂದೇ ಬರ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿದರು. ಯಾರು? ಪಂಡಿತ್ ರವಿಶಂಕರ್. ಇಟ್ ಈಸ್ ಅನ್ಬೇಕಾದ್ರೆ ಶಾರ್ಟ್ಕಟ್ ಆಗಿ ಇಟ್ಸ್ ಅನ್ಬೇಕು. ಇಟ್ಸ್ ಸೆಟಲ್ಡ್, ಅದು ನಿಶ್ಚಯನ ಮಾಡಿದ್ರು. ನಂತರ ನಾವು ಹೋಗೋಣ ಅನ್ನೋ ಮಾತನ್ನ ಇಲ್ಲಿ ಅವರು ಹೇಳಿದರು. ಹೇಳಿದ ನಂತರ it was a very excited Smita who came home late that night. It was a very excited, ಬಹಳ ಉದ್ವೇಗಕ್ಕೊಳಗಾಗಿರ್ತಾರೆ. ಯಾಕಂದ್ರೆ ಪಂಡಿತ್ ರವಿಶಂಕರ್ ಅವರ ಟೀಮು ತಂಡ ನಮ್ಮನೆಗೆ ಬರುತ್ತೆ ಅನ್ನೋದು ಗೊತ್ತಾದ್ಮೇಲೆ ಅವಳಿಗೆ ಉದ್ವೇಗ. ಮನೆಗೆ ಬಂದು ಅದನ್ನ ಹೇಳ್ಬೇಕಲ್ಲ. ಸ್ಮಿತಾ ಹೂ ಕೇಮ್ ಹೋಮ್ ಲೇಟ್ ದಟ್ ನೈಟ್, ಆ ದಿನ ರಾತ್ರಿ ಅವಳು ಲೇಟ್ ಆಗಿ ಬರ್ತಾಳೆ, ಅಂದ್ರೆ ತಡವಾಗಿ ಬರ್ತಾಳೆ. ಲೇಟ್ ಅಂದ್ರೆ ಏನು? ತಡವಾಗಿ ಮನೆಗೆ ಬಂದು ಆ ಬಂದ್ಮೇಲೆ ಏನೋ ಒಂಥರ ಅವಳಿಗೆ ಎಕ್ಸೈಟ್ ಆಗಿರ್ತಾಳೆ. ಎಕ್ಸೈಟ್ ಅಂದ್ರೆ ಉದ್ವೇಗ, ಏನೋ ಒಂದು ರೀತಿಯ ಉದ್ವೇಗ. ಯಾಕಂದ್ರೆ ದ ಗ್ರೇಟ್ ಸಿತರಿಸ್ಟ್ ಇನ್ ದ ವರ್ಲ್ಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ ಲಡ್ಕಾ ಕೇಮ್ ಟು ಹರ್ ಹೌಸ್ ಅಂಡ್ ಪ್ಲೇ ದ ಸಿತಾರ್ ಅಂಡ್ ಪ್ಲೇ ದ ಕನ್ಸರ್ಟ್. ಸೊ she was very excited. ಅನಂತ್ ವಾಸ್ ಅವಾಕ್. ಅಷ್ಟೊತ್ತಿಗೂ ಕೂಡ ಅವರಪ್ಪ ಬರೋವರೆಗೂ ಕೂಡ ಅವನಿಗೆ ಎಚ್ಚರವಾಗೇ ಇದ್ದಂತ. ಯಾರು? ಅನಂತ್ ಬಹಳ ಎಚ್ಚರವಾಗಿದ್ದಂತಂದ್ರೆ ಯಾರಿಗದು ಇಷ್ಟ ಇರ್ತದೋ ಅವ್ರಿಗೆ ನಿದ್ದೆನೇ ಬರಲ್ಲ. ಹಾಗಾಗಿ ಅನಂತ್ ವಾಸ್ ಅವ್ಯಾಕ್. ಅವ್ಯಾಕ್ ಅಂದ್ರೆ ಎಚ್ಚರ. ಯಾರು ಎಚ್ಚರವಾಗಿದ್ರು? ಅನಂತ್. ಸೊ ಬ್ರೆಥಿಂಗ್ ದ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್. ಹಾಗಾಗಿ ಅವನು ಆ ಒಂದು ಆಕ್ಸಿಜನ್ ತೆಗೆದುಕೊಂಡು ಬ್ರೆಥಿಂಗ್ ಮಾಡ್ತಾನೆ. ಬ್ರೆಥಿಂಗ್ ಅಂದ್ರೆ ಏನು? ನಿಮಗೆಲ್ಲ ಗೊತ್ತಿದೆ, ಉಸಿರಾಟ. ಆ ಒಂದು ಆಕ್ಸಿಜನ್ ಇಂದ ಆಮ್ಲಜನಕವನ್ನು ಕೃತಕ ಉಸಿರಾಟವನ್ನ ಪಕ್ಕದಲ್ಲಿ ಏನು ಆಕ್ಸಿಜನ್ ಇದೆಯಲ್ಲ ಆ ಉಸಿರಾಟ ತಕ್ಕನ್ನು ಮಲಗಿದಾನೆ. ಇವಳು ಮನೆಗೆ ಬಂದಾದ್ಮೇಲೆ ಫ್ರಮ್ ದ ಸಿಲಿಂಡರ್, ಆ ಒಂದು ಸಿಲಿಂಡರ್ನಿಂದ ಕೃತಕವಾಗಿ ಇವನಿಗೆ ಆಕ್ಸಿಜನ್ ಈಗಾಗಲೇ ಉಸಿರಾಟದ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇವನು ಮಲಗಿಲ್ಲ. ಅವಳಕ್ಕ ಬರೋವರೆಗೂ ಕೂಡ ಕಾಯ್ತಾ ಇದ್ದ. ಯಾರು? ಅನಂತ್. ಡಿಡ್ you hear him? He whispered. Did you did? ನೀನು ನೋಡಿದ, ನೀನು ಆಲಿಸಿದ, ಅವರು ನೋಡಿದ, ಅವ್ರು ಮಾತಾಡಿಸಿದ, ಅವ್ರನ್ನ ಆಲಿಸಿ ಆ ಸಂಗೀತ ಕಚೇರಿಯನ್ನು ನೀನು ಆಲಿಸಿದ, ನೀನು ಮಾಡ್ದ, ಅವ್ರು ನೋಡ್ದ, ಭೇಟಿ ಮಾಡ್ದ ಅಂತಂದೇಳಿ ಅವನು ಆ ಅಕ್ಕನಿಗೆ ಗೊಣಗುಡ್ತಾ ಇದ್ದಾನೆ. ಈ ವಿಸ್ಪರ್ಡ್ ಅಂದ್ರೆ ಏನು? ಗೊಣಗುಡುಕಿದ ಅಂದ್ರೆ ಮೆಲ್ಲನೆ ಮಾತಾಡಿದ. ಡಿಡ್ ಯು ಡಿಡ್ ಅಂತ ಹೇಳ್ತಾನೆ. ನೀನು ಅವ್ರನ್ನ ನೋಡಿದೆಲ್ಲ, ನೀನು ಮಾತಾಡ್ಸಿದಲ್ಲ ಅಂತಂದೇಳಿ ಪಿಸು ಮಾತಿನಲ್ಲಿ, ಎಂತ ಮಾತಿನಲ್ಲಿ? ಪಿಸು ಮಾತು, ಮೆಲ್ಲನೆ ಮಾತಿನಲ್ಲಿ ಅವರನ್ನ ಆ ಅಕ್ಕನನ್ನ ನೋಡಿ ಮಾತಾಡ್ತಾ ಇದ್ದಾನೆ. ಯಾರು? ಅನಂತ್, ಸ್ಮಿತಾಸ್ ಬ್ರದರ್ ಅನಂತ್. ಸೊ ಸಿ ಎಕ್ಸೈಟ್ಮೆಂಟ್ಲಿ he told to our sister. Yes, Anand was suffering from cancer. His mother already here in the bed, beside, in his bed. Yes, oxygen. Yes, Smita. Very important. Okay, next go to. Okay, next paragraph. Then I did. ನಾನು ನೋಡಿದೆ. She replied, and I spoke to him. ನಾನು ನೋಡಿದೆ, ಅವ್ರನ್ನ ಕೇಳಿದೆ, ಅವ್ರನ್ನ ಮಾತಾಡಿಸಿದೆ. ಅಂಡ್ ಐ ಸ್ಪೋಕ್ ಟು ಹಿಮ್. ಅಷ್ಟೇ ಅಲ್ಲ, ಅವ್ರನ್ನ ಮಾತಾಡಿಸಿದೆ, ಅವ್ರನ್ನ ಮಾತಾಡಿ ಬಂದಿದ್ದೀನಿ. ಟು ಹಿಮ್. ಹಿಮ್ ಅಂದ್ರೆ ಯಾರು? ಪಂಡಿತ್ ರವಿಶಂಕರ್. ಎಸ್. ಸಿ ರಿಪ್ಲೈಡ್ ವೆರಿ ಹ್ಯಾಪಿಲಿ, ಅಂಡ್ ಯು ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ದ ತಬಲಾ ಉಸ್ತಾದ್ ಅಂಡ್ ದೇ ವಿಲ್ ಪ್ಲೇ ಫಾರ್ ಯು. ನಾನು ಹತ್ರ ಮಾತಾಡಿದ್ದೇನೆ. ಈ ವಿಲ್ ಕಮ್ ಟುಮಾರೋ ಮಾರ್ನಿಂಗ್, ನಾಳೆ ಬೆಳಿಗ್ಗೆ ನಮ್ಮನೆಗೆ ಬರ್ತಾ ಇದ್ದಾರೆ. ಯಾರು? ಈ ಅಂದ್ರೆ ಯಾರು? ಉಸ್ತಾದ್ ಅಲ್ಲಾರಕ ಅಲ್ಲ, ಪಂಡಿತ್ ರವಿಶಂಕರ್. ಅಂಡ್ ವಿತ್ ದ ಕಂಪನಿ ತಬಲಾ ಉಸ್ತಾದ್ ಅಲ್ಲಾರಕ. ಅಂಡ್ ದೇ ವಿಲ್ ಪ್ಲೇ ಫಾರ್ ಯು. ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸ್ಟ್ರಾಕ್ಟ್. ದೇ ವಿಲ್ ಪ್ಲೇ ಫಾರ್ ಯು. ನಿನಗೋಸ್ಕರ ಅವರು ಈ ಸಂಗೀತದ ಕಚೇರಿಯನ್ನ ನುಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾತನ್ನ ಸಂತೋಷದಿಂದ ಇಲ್ಲಿ ಸ್ಮಿತಾ ತನ್ನ ತಮ್ಮನಿಗೆ ತಿಳಿಸ್ತಾ ಇದ್ದಾಳೆ. ಎಸ್,
ನಿಮಗೋಸ್ಕರ ಅವರು ಆಡ್ತಾರೆ. ನಾನು ಮಾತಾಡಿದ್ದೇನೆ, ನಾಳೆ ಬೆಳಗ್ಗೆನೆ ನಮ್ಮ ಮನೆಗೆ ಉಸ್ತಾದ್ ಅಲ್ಲಾರಕ್ಕ ಅಂಡ್ ಪಂಡಿತ್ ರವಿಶಂಕರ್ ಕೇಮ್ ಅಂಡ್ ಪ್ಲೇ ಫಾರ್ ಯು. ಎಸ್, ಓಕೆ. ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಂಡ್ ದ ಫಾಲೋಯಿಂಗ್ ಮಾರ್ನಿಂಗ್, ಇನ್ನೇನು ಬೆಳಿಗ್ಗೆ ಆಗ್ಬಿಡ್ತು, ಇನ್ನೇನು ಬೆಳಿಗ್ಗೆ ಬಂದ್ಬಿಡ್ತು. ಫಾಲೋಯಿಂಗ್ ಮಾರ್ನಿಂಗ್ ಅಂದ್ರೆ ಮುಂಬರುವ ನಾಳೆ ಬೆಳಿಗ್ಗೆ ಬರುವಂಥ ಆ ಮಾರ್ನಿಂಗು ಇನ್ನೇನು ಆಂಟಿ ಸುಶೀಲಾಸ್ ನೈಬರ್ಸ್. ಬೆಳಿಗ್ಗೆ ಇನ್ನೇನು ಆಗಿದೆ, ಫಾಲೋಯಿಂಗ್ ಮಾರ್ನಿಂಗ್ ಆಗಿದೆ. ಆಂಟಿ ಸುಶೀಲಾಸ್ ನೈಬರ್ಸ್, ಆಂಟಿ ಅವರ ಸುಶೀಲಾ ಅವರ ನೈಬರ್ಸ್ ಅಂದರೆ ಅಕ್ಕಪಕ್ಕದವರು, ನೆರೆಹೊರೆ. ನೈಬರ್ಸ್ ಅಂದ್ರೆ ಏನು? ನೆರೆಹೊರೆ ಅಥವಾ ಅಕ್ಕಪಕ್ಕದವರು. ಸಾ ಟೂ ಮೆನ್ ಗೆಟಿಂಗ್ ಔಟ್ ಆಫ್ ಎ ಟ್ಯಾಕ್ಸಿ. ಸಾ ನೋಡಿದರು, ಇಬ್ಬರು ವ್ಯಕ್ತಿಗಳು ಗೆಟಿಂಗ್ ಔಟ್ ಆಫ್ ಎ ಟ್ಯಾಕ್ಸಿ, ಟ್ಯಾಕ್ಸಿಯಿಂದ ಆದರೆ ಟ್ಯಾಕ್ಸಿ ಮಾಡ್ಕೊಂಡು ಬಂದಿರ್ತಾರೆ ಕಾರಣ ಆ ಕಾರದ ಇಳಿಯೋದನ್ನ ನೋಡಿದರು. ನೋಡಿದ ನಂತರ ವಿತ್ ಫುಲ್ಡ್ ಅಪ್ ಔಟ್ಸೈಡ್ ದೇರ್ ಬ್ಲಾಕ್, ಪೂರ್ತಿಯಾಗಿ ಫುಲ್ಡ್ ಅಪ್ ಧಾವಿಸಿದರು. ಔಟ್ಸೈಡ್ ದೇರ್ ಬ್ಲಾಕ್, ಅವ್ರ ಬ್ಲಾಕ್ನ ಸುತ್ತ ಎಲ್ಲರೂ ಕೂಡ ಧಾವಿಸ್ತಾರೆ ಅವ್ರು ನೋಡ್ಲಿಕ್ಕೆ, ಏನಪ್ಪ ಹೀಗೆ ಬಂದಿದ್ದಾರೆ ಅಂತಂದೇಳಿ. ಬ್ಲಾಕ್ ಅಂದ್ರೆ ಹಲವಾರು ಮನೆಗಳಿರುವಂಥ ಒಂದು ಜಾಗ, ಫ್ಲಾಟ್ ಅಂತ ಕರಿತೀವಲ್ಲ, ಆ ಫ್ಲಾಟ್ ಹಲವಾರು ಇರುವಂಥ ಬಿಲ್ಡಿಂಗ್ಗಳಿರುವಂಥ ಜಾಗನ ಎ ಬ್ಲಾಕ್ ಬಿ ಬ್ಲಾಕ್ ಅಂತ ಕರಿತಾರಲ್ಲ, ಆ ರೀತಿಯಾಗಿ ಎಲ್ಲ ಬ್ಲಾಕ್ನಲ್ಲಿ ಫುಲ್ಡ್ ಅಪ್ ಎಲ್ಲರೂ ಧಾವಿಸಿದರು, ಬಂದರು ನಮ್ಮ ಮಾತನ್ನ ಇಲ್ಲಿ ಹೇಳ್ತಾರೆ. ದೇ ಕುಡ್ ಎಸ್ ಸಿ ಈ ಸ್ಮಿತಾ, ಎಸ್ ಈ ಪಂಡಿತ್ ರವಿಶಂಕರ್, ಅಂಡ್ ಎಸ್ ದ ಫಸ್ಟ್ ಪಿಕ್ಚರ್ ಶೋಸ್ the great tableist Ustad Allaraka. Ustad Allaraka, very important. Their team came to Smita's house and play the concert for Anand. The next paragraph, not believe their eyes. ಅವ್ರ ಕಣ್ಣುಗಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲಂಗಾಯ್ತು. ಏನಪ್ಪ ಅವರು, they could not believe their eyes. Very important in the ಪರ್ಪಸ್ ಆಫ್ ಎಕ್ಸ್ಟ್ರಾಕ್ಟ್. ಅವರ ಒಂದು ನೋಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಏನಪ್ಪ ಈ ರೀತಿಯಾಗಿ ಅಂತಂದೇಳಿ ಅವ್ರು ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಪಾಸಿಬಲ್ ದೇ ಸೆಡ್. ಅವರೆಲ್ಲ ಹೇಳ್ಕೊಳ್ತಿದ್ರು, ಇದು ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಅನ್ಕೊಳ್ತಾರಲ್ಲ. ಬಂದಿದ್ದಾರೆ ಮನೆಗೆ, ಇಳಿತಾ ಇದ್ದಾರೆ ಒಂದು ಆ ಅಪಾರ್ಟ್ಮೆಂಟಿನ ಮುಂದೆ, ಆದರೂ ಕೂಡ ಎಲ್ಲ ಜನರಿಗೂ ಕೂಡ ಇಟ್ ಈಸ್ ಅದೌದಾ, ನಾಟ್ ಪಾಸಿಬಲ್, ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಅವ್ರು ಕಣ್ಣಿಗೆ ನಂಬಲಿಕ್ಕೆ ಸಾಧ್ಯ, ಕಣ್ಣಿಗೆ ನೋಡ್ಲಿಕ್ಕೆ ಅಸಾಧ್ಯ ಅಂತ ನಾಟ್ ಬಿಲೀವ್ ದೇರ್ ಐಸ್, ನಂಬಿಕೆನೇ ಅಸಾಧ್ಯವಾಯಿತು. ಇಂಥವ್ರು ಬಂದಿದ್ದಾರೆ ಇವ್ರ ಮನೆಗೆ ಅನ್ನೋದಕ್ಕೆ ಅವ್ರಿಗೆ ಅಸಾಧ್ಯ ಆಯಿತು. ಸೊ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ್ಕ ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್ ಅಂಡ್ ನಾಕ್ಡ್ ಸಾಫ್ಟ್ಲಿ ಆನ್ ದ ಡೋರ್ ಆಫ್ ಆಂಟಿ ಸುಶೀಲಾಸ್ ಅಪಾರ್ಟ್ಮೆಂಟ್. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ್ಕ ವೆಂಟ್ ಅಪ್ ದ ವುಡನ್ ಸ್ಟೇರ್ ಕೇಸ್. ಹಾಗೆ ವುಡನ್ ಸ್ಟೇರ್ ಕೇಸ್ ಮೇಲೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೇಲ್ಗಡೆಗೆ, ಅಪಾರ್ಟ್ಮೆಂಟ್ ಕಡೆಗೆ. ವುಡನ್ ಅಂದ್ರೆ ಮರದ ಆ ಸ್ಟೇರ್ ಕೇಸ್ ಇದೆಯಲ್ಲ, ಆ ಸ್ಟೇರ್ ಕೇಸ್ ಅನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಮೆಟ್ಟಿಲು, ಸ್ಟೇರ್ ಕೇಸ್ ಅಂದ್ರೆ ಮೆಟ್ಟಿಲು ಹಿಡ್ಕೊಂಡು ಆ ವುಡನ್ನ ಮರದ ಮೆಟ್ಟಿಲುಗಳನ್ನ ಹತ್ಕೊಂಡು ನಾಕ್ ಅಂದ್ರೆ ಬಡಿದರು, ಸಾಫ್ಟ್ಲಿ ಅಂದ್ರೆ ಮೆದುವಾಗಿ, ಜೋರಾಗೆಲ್ಲ ಮೆಲ್ಲನೆ, ಆ ಸಾಫ್ಟ್ ಆಗಿ ಮೃದುವಾಗಿ ಬಡಿದರು. ಡೋರ್ ಯಾರ್ದು? ಆಂಟಿ ಸುಶೀಲಾಸ್ ಅಪಾರ್ಟ್ಮೆಂಟ್. ಆಂಟಿ ಸುಶೀಲಾರ ಅಂದ್ರೆ ಸ್ಮಿತಳ ಆಂಟಿ ಸುಶೀಲಾರ ಮನೆ ಅಪಾರ್ಟ್ಮೆಂಟ್ ಅನ್ನ, ಆ ಡೋರನ್ನ ಮೆದುವಾಗಿ ಅಂದ್ರೆ ಮೆತ್ತಗೆ ಬಡಿದರು. ಯಾರು? ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ. ಸೊ ದೇ ವೆಂಟ್ ಇನ್, ಅವರಿಬ್ಬರು ಕೂಡ ಒಳಗಡೆಗೆ ಬಡದು ಅಂದ್ರೆ ಕದ ತೆಗಿತಾರೆ. ಸಂತೋಷವೇ ಸಂತೋಷ ಮನೆಯಲ್ಲಿ. ಒಳಗಡೆಗೆ ಹೋದರು. ಸ್ಯಾಟ್ ಡೌನ್ ಆನ್ ದ ದಿವಾನ್. ಎಸ್, ಅವ್ರಿಗೆ ಆ ದಿವಾನ್ ಮೇಲೆ ಕುತ್ಕೊಂಡಿದ್ದಾರೆ. ಬೈ ದ ವಿಂಡೋ, ಕಿಟಕಿಯ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಯಾರ್ಯಾರು? ಉಸ್ತಾದ್ ಅಲ್ಲಾರಕ ಅಂಡ್ ಪಂಡಿತ್ ರವಿಶಂಕರ್ ಕುತ್ಕೊಂಡಿದ್ದಾರೆ. ಕಿಟಕಿಯ ಕೆಳಗಡೆಗೆ ದಿವಾನ್ ಹಾಸಿದ್ದಾರೆ, ಆ ದಿವಾನ್ ಕೆಳಗಡೆಗೆ. ಎಸ್, ದಿಸ್ ಪಿಕ್ಚರ್ ಶೋಸ್ ಎಸ್ ಸಿ ಸ್ಮಿತಾ's father and Smita's mother. Yes, he was Anand, suffering from cancer and he fell down to bed. Yes, concert. Yes, he is Pandit Ravishankar and he was great tableist Ustad Allaraka. This picture shows. Yes, in the next last paragraph, and played for the boy. ಯಾರಿಗೋಸ್ಕರ ಅವರು ಅಲ್ಲಿ ಒಂದು
ಆ ಒಂದು ಗಾನ ಗೋಷ್ಠಿಯನ್ನು ಮಾಡಕ್ಕೆ ಬಂದಾರಂದ್ರೆ ಆ ಹುಡುಗನಿಗೋಸ್ಕರ. ಸರೌಂಡಿಂಗ್ ವಿತ್ ಎ ಗ್ರೇಟ್, ಸುತ್ತಮುತ್ತಲು ಒಂದು ರೀತಿಯಲ್ಲಿ ಏನೋ ಒಂದು ರೀತಿ ಪ್ರಸಿದ್ಧ ಅದ್ಭುತ ಅನಿಸುತ್ತೆ. ಅಂಡ್ ಬ್ಯೂಟಿಫುಲ್ ಹ್ಯಾಪಿನೆಸ್, ಸಂತೋಷದ ಸುಂದರದ ಒಂದು ನಗು, ಸಂತೋಷ. ಅದೆಂಥ ಸಂತೋಷ, ಸುಂದರವಾದಂಥ, ಅದನ್ನು ಮರಿಲಿಕ್ಕೆ ಅಸಾಧ್ಯವಾದದ್ದು ಆ ನೆನಪು, ಮರೆಯಲಾಗದ ಆ ಒಂದು ಕ್ಷಣ. ಲೈಫ್ ವೆಂಟ್ ಔಟ್ ಆಫ್ ಹಿಮ್, ಅವನ ಜೀವನದಿಂದ ಸಂತೋಷದಿಂದ ಹೋಗ್ತಾ ಇದ್ದಾನೆ, ಅಂದರೆ ಸಾವಿಗೆ ಹತ್ರ ಆಗ್ತಾನೆ. ಹಿಮ್ ಜೆಂಟ್ಲಿ, ವೆರಿ ಜೆಂಟ್ಲಿ, ಭಾಳ ಪ್ರೀತಿಯಿಂದ ಭಾಳ ಕೇಳ್ಕೊಳ್ತಾ ಆಲಿಸ್ತಾನೆ. ಅವನು ಆ ಬೇಸರ ಹೊರ ಹಾಕ್ತಾನೆ. ಅವನು ಹಾಗೆ ಪ್ರಾಣವನ್ನು ಬಿಡ್ತಾ ಇದ್ದಾನೆ. ಯಾರು? ಸೊ ಸ್ಮಿತಾ ಸಕ್ಸಸ್ಫುಲ್ಲಿ ಇನ್ ಆರ್ ಎಫರ್ಟ್. ಎಸ್, ವಾಟ್ ವಾಸ್ ದ ಪ್ಲಾನ್ ಆಗಿತ್ತು ಅವಳು? ಎಸ್, ಈ ವೆಂಟ್ ಟು ಕನ್ಸರ್ಟ್ and meet the Pandit Ravishankar and told about his brother condition and requested to them to play the sitar. So lastly she was successful in her effort. Very important in this question. My dear students, okay, go to very important completed in this lesson. Okay, in the last 3 class discussed in the same lesson. Okay, 4 class completed in this lesson. Okay, some revision class, question and answers, extracts. The neighbors could not believe their eyes. Why do you think they feel like this? Very important 2 mark question. Yes, the day after concert, the neighbors saw 2 men getting out of taxi. ಇಬ್ಬರು ಕೂಡ ಅಲ್ಲಿ ಹೊರಗಡೆಗೆ ಬರ್ತಾರದು ನೋಡ್ತಾರೆ ಅಕ್ಕಪಕ್ಕದವರು. ಫುಲ್ ಅಪ್ ಔಟ್ ಸೈಡ್ ಇರಬೇಕಾದ್ರೆ ಬ್ಲ್ಯಾಕ್ ಎಲ್ಲ ಫುಲ್ ಆಗಿದೆ, ಎಲ್ಲರಲ್ಲಿ ಧಾವಿಸಿ ಬರ್ತದೆ. ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್, ಅವ್ರು ಯಾರು ಕೂಡ ಅಕ್ಕಪಕ್ಕದವರು ನಂಬಲಿಕ್ಕೆ ಅಸಾಧ್ಯವಾದಂಥ ಕಣ್ಣುಗಳನ್ನು ನೋಡಲಿಕ್ಕೆ ನಂಬಿಕೆನೇ ಇಲ್ಲ ಅವರಿಗೆ. ಬಿಕಾಸ್ ದೇ 2 men were ಪಂಡಿತ್ ರವಿಶಂಕರ್, ದ ಸಿತಾರ ಮಾಸ್ಟರ್, ಅಂಡ್ ಉಸ್ತಾದ್ ಅಲರಕ, ದ ಗ್ರೇಟ್ ತಬಲಾ ಮಾಸ್ಟರ್. ಸೊ ಎಲ್ಲರಿಗೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದಂಥ ಒಂದು ಸಿಚುವೇಶನ್. ವೆರಿ ಇಂಪಾರ್ಟೆಂಟ್ 2 mark question. Second question, what was Smita's plan to help her brother Anand? Was she successful in her effort? Very important, already done. Yes. Once again, revision. Answer. Smita's plan was to request Pandit Ravishankar to play for her brother because her brother was sick. Her brother was sick. Her brother ಏನಾಗಿರುತ್ತೆ ನಿಮಗೆಲ್ಲ ಗೊತ್ತಿದೆ, ಅವನು ಅನಾರೋಗ್ಯದ ತೊಂದರೆ ಆಗಿರ್ತಾನೆ. he was suffering from cancer. Her play was successful because they were touched by our story and agreed to play for our brother. ಹಾಗಾಗಿ ಅವಳು ಸಕ್ಸಸ್ ಆಗ್ತಾಳೆ, ಯಶಸ್ವಿ ಆಗ್ತಾಳೆ. ಯಾಕಂದ್ರೆ ಅವರು ಅವಳ ಹೃದಯವನ್ನು ಟಚ್ ಮಾಡ್ತಾಳೆ, ಅವ್ರ ಸ್ಟೋರಿಗೆ ಟಚ್ ಮಾಡಿ ಅವ್ರ ಮನೆ ಬರಂಗ್ ಮಾಡಿ ಅವರು ಒಪ್ಕೊಳ್ತಾರೆ. ಮನೆಗೆ ಬಂದು ನಾವು ಸಂಗೀತ ಕಚೇರಿಯನ್ನು ನಡೆಸ್ಕೊಡ್ತೀವಿ ಅವನಿಗೋಸ್ಕರ ನಮ್ಮ ಮಾತನಾಡಿದಾಗ ಎಸ್, she was successful in her effort. And third one and last one, extract. Panditji is a busy man. You must not bother him with such a request. ಪಂಡಿತ್ಜಿ ಬಹಳ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ನೀನು ತೊಂದರೆ ಕೊಡಬೇಡ ಅವರಿಗೆ. ಈ ನಿನ್ನ ಒಂದು ಬೇಡಿಕೆಯಿಂದ ಮಾತನ್ನ ಇಲ್ಲಿ ಬೇಡಿಕೆಯಿಂದ ಅಂತಂದೇಳಿ ಮಾತನ್ನ ಸಂಘಟನಕಾರ ಹೇಳ್ತಾನೆ, ಮೀಸೆ ಉಳ್ಳಂತ ಸಂಘಟನಕಾರ. ಓಕೆ, ಫಸ್ಟ್ ಒನ್ ಎ, ಹೂ ಸೆಡ್ ದೀಸ್ ವರ್ಡ್ಸ್? ನಿಮ್ಗೆ ಈಜಿ ಗೊತ್ತಾಗುತ್ತೆ. ಹೂ ಸೆಡ್ ದೀಸ್ ವರ್ಡ್ಸ್? ಎಸ್, ದ ಮೌಸ್ಟಾಕೈಡ್ ಮ್ಯಾನ್ ಸೆಡ್ ದೀಸ್ ವರ್ಡ್ಸ್. ಆ ಮೀಸದಾರೆ ಸಂಘಟನಕಾರ ಅಂತಾನಲ್ಲ, ಆ ಮೀಸೆ ಉಳ್ಳಂತ, ದಪ್ಪನೆ ಮೀಸೆ ಉಳ್ಳಂತ ಆ ಮನುಷ್ಯ ಇಲ್ಲಿ ಲಾಂಗ್ ಬೋರ್ಡ್ ಸ್ಪೀಚ್ ಮಾಡಿರ್ತಾನಲ್ಲ ಅವನು. ಎಸ್, ದ ಮೌಸ್ಟಾಕೈಡ್ ಮ್ಯಾನ್. ಬಿ, ಹೂ ಮೇಡ್ ಎ ರಿಕ್ವೆಸ್ಟ್? ಯಾರಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾರೆ? ಎಸ್, ಸ್ಮಿತಾ ಮೇಡ್ ದ ರಿಕ್ವೆಸ್ಟ್. ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲಿ ಬೇಡ್ಕೊಂಡರು? ಸ್ಮಿತಾ. ಸಿ, ವಾಟ್ ವಾಸ್ ದ ರಿಕ್ವೆಸ್ಟ್? ಏನ್ ರಿಕ್ವೆಸ್ಟ್? ದ ರಿಕ್ವೆಸ್ಟ್ ವಾಸ್ that her brother Anant had a strong desire to listen sitar of Pandit Ravishankar and Ustad Allaraka. ಅವ್ರ ಬ್ರದರ್ ಅನಂತ್ ವಾಸ್ ಸ್ಟ್ರಾಂಗ್ ಡಿಸೈರ್, ಅವನ ಬಹಳ ಆಸೆ ಇತ್ತು, ಕನಸಿತ್ತು, ಆ ಪಂಡಿತ್ ರವಿಶಂಕರ್ ಅವರ ಒಂದು ಸಿತಾರ ಗಾಯನವನ್ನ ಆಲಿಸಬೇಕು, ಪಂಡಿತ್ ರವಿಶಂಕರ್ ಜೊತೆಗೆ ಉಸ್ತಾದ್ ಅಲರಕ ತಬಲಾವನ್ನು ನೋಡಬೇಕು ಅನ್ನೋ ಒಂದು ಆ ಕನಸು ಅವನಿತ್ತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ my dear students, very important home assignment.
Write down neatly. Okay? Okay, my dear students. The first question is, do you think the response of the artist was unusual? If not, why? Do you think ಯೋಚಿಸಿದಾಗೆ ಇಲ್ಲಿ ಅವರ ರೆಸ್ಪಾನ್ಸು, ಆರ್ಟಿಸ್ಟ್ ಅವರ ರೆಸ್ಪಾನ್ಸು ಅಸಾಧಾರಣವಾಗಿತ್ತ? ಇಫ್ ನಾಟ್, ಇಲ್ಲ ಅಂದ್ರೆ ಏಕೆ, ವೈ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಈಸ್, ಐ ಸ್ಪೋಕ್ ಟು ಹಿಮ್ ಅಂಡ್ ಈ ವಿಲ್ ಕಮ್ ಟುಮಾರೋ ಮಾರ್ನಿಂಗ್. ಅವ್ರು ನನ್ನ ಹತ್ರ ಮಾತಾಡಿದ್ದೇನೆ, ಅವ್ರು ನಾಳೆ ಬಂದು ಬರ್ತಾ ಇದಾರೆ ನಮ್ಮ ಮನೆಗೆ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾರೆ. ಎಸ್. ಹೂ ಈಸ್ ದ ಹೈ, ಹಂಗಾರೆ ಐ ಯಾರು ಇಲ್ಲಿ? ಬಿ, ಟು ಹೂಮ್ ಸೆಡ್ ಸಿ ಸ್ಪೀಕ್, ಯಾರಿಂದ ಅವಳು ಇಲ್ಲಿ ಯಾರಿಗೆ ಈ ಮಾತನ್ನ ಹೇಳ್ತಾ ಇದ್ದಾಳೆ? ಟು ಹೂಮ್ ಡಿಡ್ ಸಿ ಸ್ಪೀಕ್ ಅಂತ ಹೇಳಿ ಯಾರ ಜೊತೆಗೆ ಮಾತಾಡಿದಾಳೆ? ಎಸ್. ವಾಟ್ ಡಿಡ್ ಈ ಅಶ್ಯೂರರ್, ಏನು ಅವಳಿಗೆ ಒಂದು ಭರವಸೆ ನೀಡಿದ್ರು ಅವರು? ಯಾವ ಭರವಸೆ ಏನಾಗಿತ್ತು? ಎಸ್. ಓಕೆ, ನೀಟ್ಲಿ ರೈಟ್ ಡೌನ್ ಇನ್ ಯುವರ್ notebook. Okay, once again, thank you one and all.